ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಬುಕ್ಸ್ ನಾಲೆಜ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳಲಾ? ನೀವು ಮಾರ್ಕೆಟ್ನಲ್ಲಿ ಎಲ್ಲಾ ತರಹದ ಚಾರ್ಟ್ ಪ್ಯಾಟರ್ನ್, ಇಂಡಿಕೇಟರ್ಸ್ ಮತ್ತು ಸ್ಟ್ರಾಟಜಿಗಳನ್ನು ಕಲಿತಿದ್ದೀರಾ. ಆದರೂ ಕೂಡ ರಿಯಲ್ ಟ್ರೇಡಿಂಗ್ ಮಾಡುವಾಗ ಕೈ ನಡುಗುತ್ತಾ? ಅಥವಾ ಪ್ರಾಫಿಟ್ ಬಂದಾಗ ಬೇಗ ಬುಕ್ ಮಾಡಿ, ಲಾಸ್ ಆದಾಗ ಅದನ್ನೇ ನೋಡ್ತಾ ಕುತ್ಕೊಳ್ತೀರಾ? ಹಾಗಿದ್ರೆ ಸಮಸ್ಯೆ ನಿಮ್ಮ ಜ್ಞಾನದಲ್ಲಿಲ್ಲ. ಸಮಸ್ಯೆ ಇರೋದು ನಿಮ್ಮ ಮನಸ್ಥಿತಿ ಅಂದ್ರೆ ಸೈಕಾಲಜಿನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜಗತ್ತಿನ ಪ್ರಖ್ಯಾತ ಟ್ರೇಡಿಂಗ್ ಪುಸ್ತಕಗಳಲ್ಲಿ ಒಂದಾದ ಮಾರ್ಕ್ ಡಗ್ಲಸ್ ಅವರು ಬರೆದಿರೋ ದ ಡಿಸಿಪ್ಲಿನ್ಡ್ ಟ್ರೇಡರ್ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನು ನೋಡಲಿದ್ದೇವೆ. ಇದು ಕೇವಲ ಬುಕ್ ಸಮ್ಮರಿಯಲ್ಲ, ಒಬ್ಬ ಸಾಮಾನ್ಯ ಟ್ರೇಡರ್ ಅನ್ನ ಪ್ರಾಫಿಟಬಲ್ ಟ್ರೇಡರ್ ಆಗಿ ಬದಲಾಯಿಸುವ ಮಾಸ್ಟರ್ ಕ್ಲಾಸ್. ಗಮನಿಸಿ ಸ್ನೇಹಿತರೆ, ಈ ವಿಷಯ ಸಣ್ಣದಲ್ಲ. ಇದು ನಿಮ್ಮ ಟ್ರೇಡಿಂಗ್ ಜೀವನವನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ. ಅದಕ್ಕಾಗಿ ಯಾವುದೇ ಗೊಂದಲ ಆಗಬಾರದು ಅಂತ ನಾವಿದನ್ನ 2 ಭಾಗಗಳಾಗಿ ಮಾಡಿದ್ದೇವೆ. ಇವತ್ತಿನ ಈ ಭಾಗ 1ರಲ್ಲಿ ನಾವು ಮಾರುಕಟ್ಟೆಯಲ್ಲಿ ಯಾಕೆ ಪದೇ ಪದೇ ಸೋಲ್ತೇವೆ, ನಮ್ಮ ಮೆದುಳು ನಮ್ಮ ವಿರುದ್ಧವೇ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥಮಾಡಿಕೊಳ್ಳೋಣ. ಆದರೆ ಭಾಗ 2 ಇದೆಯಲ್ಲ, ಅದು ನಿಜವಾದ ಗೇಮ್ ಚೇಂಜರ್. ಅದರಲ್ಲಿ ಸೋಲನ್ನು ಗೆಲುವನ್ನಾಗಿ ಬದಲಾಯಿಸುವ ಅಡ್ವಾನ್ಸ್ಡ್ ಸೈಕಾಲಜಿ ಸೀಕ್ರೆಟ್ಸ್ ಇವೆ. ಆ ಪವರ್ಫುಲ್ ಟೆಕ್ನಿಕ್ಸ್ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಈ ಬೇಸಿಕ್ ಫೌಂಡೇಶನ್ ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಲೇಬೇಕು. ಬನ್ನಿ, ತಡಮಾಡದೆ ಶೇರ್ ಮಾರ್ಕೆಟ್ನ ಈ ಮಾನಸಿಕ ಆಟವನ್ನ ಗೆಲ್ಲೋದು ಹೇಗೆ ಅಂತ ಕಲಿಯೋಣ. ಅಧ್ಯಾಯ 1. ಟ್ರೇಡಿಂಗ್ ಸೈಕಾಲಜಿಯ ಪರಿಚಯ. ಸ್ನೇಹಿತರೆ, ಮೊದಲನೇ ಅಧ್ಯಾಯ ಶುರುವಾಗೋದೇ ಒಂದು ಆಘಾತಕಾರಿ ಸತ್ಯದೊಂದಿಗೆ. ನೀವೆಂದಾದರೂ ಗಮನಿಸಿದ್ದೀರಾ? ಜೀವನದಲ್ಲಿ ತುಂಬಾ ಯಶಸ್ವಿಯಾದವರು, ಅಂದರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು ಅಥವಾ ದೊಡ್ಡ ಬಿಸ್ನೆಸ್ಮ್ಯಾನ್ಗಳು ಕೂಡ ಶೇರ್ ಮಾರ್ಕೆಟ್ಗೆ ಬಂದರೆ ಸೋತು ಹೋಗುತ್ತಾರೆ. ಅವರ ಬುದ್ಧಿವಂತಿಕೆ ಇಲ್ಲಿ ಯಾಕೆ ಕೆಲಸ ಮಾಡುವುದಿಲ್ಲ? ಮಾರ್ಕ್ ಡಗ್ಲಸ್ ಈ ಮೊದಲ ಅಧ್ಯಾಯದಲ್ಲಿ ಇದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತಾರೆ. ನೋಡಿ, ನಾವು ಹುಟ್ಟಿದಾಗಿನಿಂದ ಒಂದು ನಿರ್ದಿಷ್ಟ ವಾತಾವರಣದಲ್ಲಿ ಬೆಳೆದಿದ್ದೇವೆ. ಶಾಲೆಯಲ್ಲಿ, ಕೆಲಸದಲ್ಲಿ ಅಥವಾ ಸಮಾಜದಲ್ಲಿ ನಮಗೆ ಕಲಿಸಿದ್ದು ಇಷ್ಟೇ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಅಥವಾ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮಗೆ ಪ್ರತಿಫಲ ಸಿಗುತ್ತದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿದರೆ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾನೆ. ಒಬ್ಬ ಉದ್ಯೋಗಿ ಹೆಚ್ಚು ಕೆಲಸ ಮಾಡಿದರೆ ಬಾಸ್ ಅವನಿಗೆ ಸಂಬಳ ಅಥವಾ ಬಡ್ತಿ ಕೊಡುತ್ತಾರೆ. ಇಲ್ಲಿ ಫಲಿತಾಂಶ ನಮ್ಮ ಕೈಯಲ್ಲಿರುತ್ತದೆ. ನಾವು ನಿಯಮ ಪಾಲಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಆದರೆ ಮಾರ್ಕೆಟ್ನಲ್ಲಿ ಇದು ಉಲ್ಟಾ. ಟ್ರೇಡಿಂಗ್ ಪ್ರಪಂಚದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಅನಾಲಿಸಿಸ್ ಮಾಡಿದರೂ, ಎಷ್ಟೇ ನಿಯಮ ಪಾಲಿಸಿದರೂ ಮಾರ್ಕೆಟ್ ನಿಮಗೆ ಹಣ ಕೊಡಲೇಬೇಕು ಅಂತೇನೂ ಇಲ್ಲ. ನೀವು 10 ಗಂಟೆ ಚಾರ್ಟ್ ನೋಡಿ ಟ್ರೇಡ್ ತಗೊಂಡ್ರೂ ಲಾಸ್ ಆಗಬಹುದು. ಕೇವಲ 10 ನಿಮಿಷ ನೋಡಿ ಟ್ರೇಡ್ ತಗೊಂಡ್ರೂ ಪ್ರಾಫಿಟ್ ಆಗಬಹುದು. ಇಲ್ಲಿ ಲೇಖಕರು ಹೇಳುವ ಮುಖ್ಯ ವಿಷಯ ಏನಂದ್ರೆ, ಟ್ರೇಡಿಂಗ್ ಎನ್ನುವುದು ನಿಯಮಗಳಿಲ್ಲದ ಆಟ, ಗೇಮ್ ವಿದೌಟ್ ರೂಲ್ಸ್. ಹೌದು, ಮಾರ್ಕೆಟ್ ತೆರೆಯುವ ಸಮಯ ಮತ್ತು ಮುಚ್ಚುವ ಸಮಯ ಬಿಟ್ಟರೆ ಬೆಲೆ ಹೇಗೆ ಚಲಿಸಬೇಕು ಎನ್ನುವುದಕ್ಕೆ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ. ಮಾರ್ಕೆಟ್ ನಿಮ್ಮ ಭಾವನೆಗಳನ್ನು ಕೇರ್ ಮಾಡುವುದಿಲ್ಲ. ಅದಕ್ಕೆ ನೀವು ಯಾರು ಅಂತಾನೂ ಗೊತ್ತಿಲ್ಲ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದ ಸಮಾಜದಲ್ಲಿ ಕಲಿತ ಶಿಸ್ತು ಮತ್ತು ನಿಯಮಗಳು ಮಾರ್ಕೆಟ್ಗೆ ಬರುವಾಗ ಕೆಲಸ ಮಾಡುವುದಿಲ್ಲ. ಅಲ್ಲಿ ಗೆಲ್ಲಬೇಕು ಅಂದರೆ ನಾವು ನಮ್ಮದೇ ಆದ ಹೊಸ ಮಾನಸಿಕ ನಿಯಮಗಳನ್ನು, ಮೈಂಡ್ಸೆಟ್ ಅನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಅದು ಹೇಗೆ ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ಲೇಖಕರು ಆಳವಾಗಿ ವಿವರಿಸುತ್ತಾರೆ. ಬನ್ನಿ, 2ನೇ ಅಧ್ಯಾಯದಲ್ಲಿ ನಾವು ಟ್ರೇಡಿಂಗ್ ಬೇಕಾದ ಆ ವಿಶೇಷ ಸ್ಕಿಲ್ ಯಾವುದು ಅಂತ ನೋಡೋಣ. ಅಧ್ಯಾಯ 2. ಟ್ರೇಡಿಂಗ್ ವಾತಾವರಣದ ಸ್ವರೂಪ. ಸ್ನೇಹಿತರೆ, 2ನೇ ಅಧ್ಯಾಯದಲ್ಲಿ ಲೇಖಕರು ಮಾರ್ಕ್ ಡಗ್ಲಸ್ ಅವರು ನಾವು ಟ್ರೇಡಿಂಗ್ ಮಾಡುವಾಗ ಅನುಭವಿಸುವ ಮಾನಸಿಕ ಒತ್ತಡಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಟ್ರೇಡಿಂಗ್ ಅಂದ್ರೆ ಏನು? ಬೆಲೆ ಕಡಿಮೆ ಇದ್ದಾಗ ಕೊಂಡುಕೊಳ್ಳೋದು, ಜಾಸ್ತಿ ಆದಾಗ ಮಾರೋದು. ಕೇಳೋಕೆ ಇಷ್ಟೇ ಸಿಂಪಲ್ ಅಲ್ವಾ? ಹಾಗಿದ್ರೆ ಟ್ರೇಡ್ ಮಾಡುವಾಗ ನಮಗೆ ಯಾಕೆ ಭಯ ಆಗುತ್ತೆ, ಬೆವರು ಬರುತ್ತೆ, ಎದೆಯ ಬಡಿತ ಜೂರಾಗುತ್ತೆ? ಇದಕ್ಕೆ ಉತ್ತರ ಇಲ್ಲಿದೆ. ಟ್ರೇಡಿಂಗ್ ನಮಗೆ ಅಪಾರವಾದ ಸ್ವಾತಂತ್ರ್ಯವನ್ನು, ಅಂದರೆ ಅನ್ಲಿಮಿಟೆಡ್ ಫ್ರೀಡಮ್ ಅನ್ನು ಕೊಡುತ್ತದೆ. ಆದರೆ ಆ ಸ್ವಾತಂತ್ರ್ಯವನ್ನು ನಿಭಾಯಿಸುವ ಶಕ್ತಿ ನಮಗೆ ಇರುವುದಿಲ್ಲ. ಇದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ನಾವು ಹುಟ್ಟಿದಾಗಿನಿಂದ ಬದುಕುತ್ತಿರುವ ಸಮಾಜದಲ್ಲಿ ನಮಗೆ ಹೆಜ್ಜೆ ಹೆಜ್ಜೆಗೂ ನಿಯಮಗಳಿವೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಸಿಗ್ನಲ್ ಫಾಲೋ ಮಾಡಬೇಕು.
ಆಫೀಸ್ಗೆ ಹೋದ್ರೆ ಬಾಸ್ ಹೇಳಿದ ಕೆಲಸ ಮಾಡಬೇಕು. ಸಂಬಳ ಬೇಕಂದ್ರೆ ತಿಂಗಳು ಪೂರ್ತಿ ಕೆಲಸ ಮಾಡಬೇಕು. ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಕಂಟ್ರೋಲ್ ಮಾಡಲು ಹೊರಗಿನಿಂದ ಯಾರಾದರೂ ಇರ್ತಾರೆ ಅಥವಾ ಯಾವುದಾದ್ರೂ ನಿಯಮ ಇರುತ್ತದೆ. ನಾವಿದಕ್ಕೆ ಅಭ್ಯಾಸ ಆಗ್ಬಿಟ್ಟಿರ್ತೀವಿ. ಆದರೆ ನೀವು ಶೇರ್ ಮಾರ್ಕೆಟ್ಗೆ ಬಂದಾಗ ಏನಾಗುತ್ತೆ? ಇಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡಲು ಯಾರೂ ಇಲ್ಲ. ಯಾವ ಸ್ಟಾಕ್ ತಗೋಬೇಕು ನೀವೇ ನಿರ್ಧರಿಸಬೇಕು. ಎಷ್ಟು ದುಡ್ಡು ಹಾಕಬೇಕು ನೀವೇ ನಿರ್ಧರಿಸಬೇಕು. ಯಾವಾಗ ಲಾಭ ಬುಕ್ ಮಾಡಬೇಕು ಅಥವಾ ಎಷ್ಟು ನಷ್ಟ ತಗೋಬೇಕು ಎಲ್ಲವೂ ನೀವೇ ನಿರ್ಧರಿಸಬೇಕು. ಮಾರ್ಕೆಟ್ ನಿಮಗೆ ಬಂದು, ಸರ್ ನಿಮಗೆ ₹1000 ಲಾಸ್ ಆಗ್ತಿದೆ, ದಯವಿಟ್ಟು ಈಗಲಾದರೂ ಟ್ರೇಡ್ ಕ್ಲೋಸ್ ಮಾಡಿ ಅಂತ ಹೇಳಲ್ಲ. ಅದು ನಿಮ್ಮ ಅಕೌಂಟ್ ಖಾಲಿಯಾಗುವವರೆಗೂ ಸುಮ್ಮನೆ ಇರುತ್ತೆ. ಇಲ್ಲಿ ಲೇಖಕರು ಹೇಳುವ ಅದ್ಭುತವಾದ ಮಾತೇನೆಂದ್ರೆ, ದ ಮಾರ್ಕೆಟ್ ಗಿವ್ಸ್ ಯು ದ ಫ್ರೀಡಮ್ ಟು ಡಿಸ್ಟ್ರಾಯ್ ಯುವರ್ ಸೆಲ್ಫ್. ಅಂದರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಮಾರುಕಟ್ಟೆ ನಿಮಗೆ ನೀಡಿದೆ. ನಾವು ಟ್ರೇಡಿಂಗ್ಗೆ ಬರೋದೇ ಈ ಸ್ವಾತಂತ್ರ್ಯವನ್ನು ಇಷ್ಟಪಟ್ಟು, ಯಾರೂ ಬಾಸ್ ಇರಬಾರ್ದು, ನನಗೆ ಬೇಕಾದಾಗ ಕೆಲಸ ಮಾಡಬೇಕು ಅಂತ. ಆದರೆ ಯಾವಾಗ ಆ ಸ್ವಾತಂತ್ರ್ಯ ಸಿಗುತ್ತೋ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಗೊಂದಲ ಶುರುವಾಗುತ್ತೆ. ಯಾಕಂದ್ರೆ ನಮ್ಮ ಮೆದುಳಿಗೆ ಸ್ವತಃ ನಿಯಮಗಳನ್ನು ಹಾಕಿಕೊಂಡು ಅದನ್ನು ಪಾಲಿಸಿ ಅಭ್ಯಾಸವೇ ಇಲ್ಲ. ಉದಾಹರಣೆಗೆ, ನೀವೊಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಅಲ್ಲಿ ತಪ್ಪು ಮಾಡಿದ್ರೆ ಬಾಸ್ ಬೈತಾರೆ ಅಂತ ಭಯ ಇರುತ್ತೆ. ಆ ಭಯದಿಂದಲೇ ನಾವು ಶಿಸ್ತಿನಿಂದ ಕೆಲಸ ಮಾಡ್ತೀವಿ. ಆದರೆ ಟ್ರೇಡಿಂಗ್ನಲ್ಲಿ ನೀವು ಸ್ಟಾಪ್ ಲಾಸ್ ಹಾಕಿಲ್ಲ ಅಂದ್ರೆ ನಿಮ್ಮನ್ನ ಬೈಯೋರು ಯಾರೂ ಇಲ್ಲ. ಆ ಭಯ ಇಲ್ಲದೇ ಇರೋದ್ರಿಂದಲೇ ನಾವು ತಪ್ಪು ಮಾಡ್ತೀವಿ, ದೊಡ್ಡ ಲಾಸ್ ಮಾಡ್ಕೋತೀವಿ. ಸೊ ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಶೇರ್ ಮಾರ್ಕೆಟ್ನಲ್ಲಿ ಬಾಹ್ಯ ಶಿಸ್ತು ಅನ್ನೋದಿಲ್ಲ. ಅಲ್ಲಿ ಗೆಲ್ಲಬೇಕು ಅಂದ್ರೆ ನಮಗೆ ನಾವೇ ಬಾಸ್ ಆಗಿ ಆಂತರಿಕ ಶಿಸ್ತನ್ನು ಅನುಸರಿಸಬೇಕು. ಯಾರು ತಮ್ಮನ್ನು ತಾವು ಕಂಟ್ರೋಲ್ ಮಾಡಬಲ್ಲರೋ ಅವರು ಮಾತ್ರ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಬಲ್ಲರು. ಹಾಗಾದ್ರೆ ಈ ಆಂತರಿಕ ಶಿಸ್ತನ್ನು ಬೆಳೆಸ್ಕೊಳ್ಳೋದು ಹೇಗೆ? ನಮ್ಮ ಮೆದುಳನ್ನು ಅದಕ್ಕೆ ತರಬೇತಿ ಕೊಡೋದು ಹೇಗೆ? ಇದಕ್ಕೆ ಉತ್ತರ ಮುಂದಿನ ಅಧ್ಯಾಯದಲ್ಲಿದೆ. ಬನ್ನಿ ಅಧ್ಯಾಯ 3ರಲ್ಲಿ ನೋಡೋಣ. ಅಧ್ಯಾಯ 3. ಮಾರುಕಟ್ಟೆ ಸದಾ ಸರಿಯಾಗಿರುತ್ತದೆ. ದ ಮಾರ್ಕೆಟ್ ಇಸ್ ಆಲ್ವೇಸ್ ರೈಟ್. ಸ್ನೇಹಿತರೆ, 3ನೇ ಅಧ್ಯಾಯಕ್ಕೆ ಸ್ವಾಗತ. ಒಮ್ಮೆ ಈ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ. ನೀವು ಒಂದು ಸ್ಟಾಕ್ ಅನ್ನು ಬಹಳ ಸಮಯದಿಂದ ಟ್ರ್ಯಾಕ್ ಮಾಡ್ತಿದ್ದೀರಾ. ನ್ಯೂಸ್ ನೋಡಿದ್ದೀರಾ, ಚಾರ್ಟ್ ಅನಾಲಿಸಿಸ್ ಮಾಡಿದ್ದೀರಾ, ಎಲ್ಲವೂ ಪಕ್ಕಾ ಆಗಿದೆ. ಇವತ್ತು ಈ ಸ್ಟಾಕ್ ಮೇಲೆ ಹೋಗೇ ಹೋಗುತ್ತೆ ಅಂತ ನಿಮಗೆ 100% ಗ್ಯಾರಂಟಿ ಇದೆ. ನೀವು ಬೈ ಮಾಡ್ತೀರಾ. ಆದರೆ ನೀವು ಬೈ ಮಾಡಿದ ತಕ್ಷಣ ಸ್ಟಾಕ್ ಕೆಳಗೆ ಬೀಳೋಕ್ ಶುರುವಾಗುತ್ತೆ. ಆಗ ನಿಮಗೆ ಏನನಿಸುತ್ತೆ? ಕೋಪ ಬರುತ್ತೆ ಅಲ್ವಾ? ಛೆ, ನಾನು ಎಷ್ಟೊಂದು ಕಷ್ಟಪಟ್ಟು ಅನಾಲಿಸಿಸ್ ಮಾಡಿದ್ದೆ, ಆದರೂ ಮಾರ್ಕೆಟ್ ನನಗೆ ಮೋಸ ಮಾಡ್ತು ಅಂತ ಅನಿಸುತ್ತೆ. ಮಾರ್ಕ್ ಡಗ್ಲಸ್ ಈ ಅಧ್ಯಾಯದಲ್ಲಿ ಇದನ್ನೇ ಪ್ರಶ್ನೆ ಮಾಡ್ತಾರೆ. ನಿಜವಾಗ್ಲೂ ಮಾರ್ಕೆಟ್ ನಿಮಗೆ ಮೋಸ ಮಾಡ್ತಾ ಅಥವಾ ಮಾರ್ಕೆಟ್ ಬಗ್ಗೆ ನಿಮ್ಮ ನಿರೀಕ್ಷೆನೇ ತಪ್ಪಾಗಿತ್ತಾ? ಲೇಖಕರು ಇಲ್ಲಿ ಒಂದು ಕಠೋರ ಸತ್ಯವನ್ನ ಹೇಳ್ತಾರೆ. ಮಾರುಕಟ್ಟೆ ನಿಮ್ಮ ಶತ್ರುನೂ ಅಲ್ಲ, ನಿಮ್ಮ ಮಿತ್ರನೂ ಅಲ್ಲ. ಅದಕ್ಕೆ ಯಾವುದೇ ಭಾವನೆಗಳಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಉದಾಹರಣೆ ನೋಡೋಣ. ನೀವು ಒಂದು ನದಿಯ ಹತ್ತಿರ ಹೋಗ್ತೀರಾ. ಆ ನದಿ ಸುಮ್ಮನೆ ಹರಿಯುತ್ತಿರುತ್ತೆ. ಅದಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ. ನೀವು ಅದರಲ್ಲಿ ಬಿದ್ದು ಮುಳುಗಬಹುದು ಅಥವಾ ಅದೇ ನೀರನ್ನು ಬಳಸಿ ಜಮೀನಿಗೆ ನೀರು ಹಾಯಿಸಿ ಬೆಳೆ ಬೆಳೆಯಬಹುದು. ನದಿ ತನ್ನಷ್ಟಕ್ಕೆ ತಾನು ಹರಿಯುತ್ತೆ. ಅದು ನಿಮಗೆ ಒಳ್ಳೆಯದು ಮಾಡಬೇಕು ಅಥವಾ ಕೆಟ್ಟದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಲ್ಲ. ಶೇರ್ ಮಾರ್ಕೆಟ್ ಕೂಡ ಅಷ್ಟೇ. ಅಲ್ಲಿ ಲಕ್ಷಾಂತರ ಜನ ಖರೀದಿ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಆ ಒತ್ತಡದಿಂದ ಬೆಲೆ ಮೇಲೆ ಕೆಳಗೆ ಹೋಗುತ್ತೆ. ಆದರೆ ನಾವೇನ್ ಮಾಡ್ತೀವಿ? ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಥವಾ ನಾವು ಚೆನ್ನಾಗಿ ಅನಾಲಿಸಿಸ್ ಮಾಡಿದೀವಿ ಅಂತ ತಕ್ಷಣ ಮಾರ್ಕೆಟ್ ನಾನು ಅಂದುಕೊಂಡ ಹಾಗೆ ಹೋಗಬೇಕು ಅಂತ ಹಠ ಹಿಡಿತೀವಿ. ಯಾವಾಗ ಅದು ಉಲ್ಟಾ ಹೋಗುತ್ತೋ ಮಾರ್ಕೆಟ್ ಮೇಲೆ ಕೋಪ ಮಾಡ್ಕೊಳ್ತೀವಿ. ಮಾರ್ಕ್ ಡಗ್ಲಸ್ ಹೇಳ್ತಾರೆ, ಮಾರುಕಟ್ಟೆ ನಿಮಗೆ ಏನನ್ನೂ ಕೊಡಲು ಬದ್ಧವಾಗಿಲ್ಲ. ದ ಮಾರ್ಕೆಟ್ ಓವ್ಸ್ ಯು ನಥಿಂಗ್. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಾನು ಒಬ್ಬರಿಗೆ ಸಹಾಯ ಮಾಡಿದರೆ ಅವರು ವಾಪಸ್ ನನಗೆ ಸಹಾಯ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ತೀವಿ. ಇದನ್ನೇ ನ್ಯಾಯ ಅಂತ ಕರಿತೀವಿ. ಆದರೆ ಮಾರ್ಕೆಟ್ನಲ್ಲಿ ನ್ಯಾಯ ಅನ್ನೋದುವಿಲ್ಲ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಕಷ್ಟಪಟ್ಟಿರಿ, ನಿಮ್ಮ ಟ್ರೇಡ್ ತಪ್ಪಾಗಿದ್ರೆ ಮಾರ್ಕೆಟ್ ನಿಮ್ಮ ದುಡ್ಡನ್ನ ಕಿತ್ಕೊಳ್ಳುತ್ತೆ. ಸೊ ಈ ಅಧ್ಯಾಯದ ಪ್ರಮುಖ ಪಾಠ ಇಷ್ಟೇ. ಯಾವಾಗ ನೀವು ಮಾರ್ಕೆಟ್ ನನಗೆ ದುಡ್ಡು ಕೊಡಲೇಬೇಕು ಅನ್ನೋ ನಿರೀಕ್ಷೆಯನ್ನ ಬಿಟ್ಟು ಮಾರ್ಕೆಟ್ ಎತ್ತ ಕಡೆ ಹೋಗುತ್ತೋ ನಾನು ಅತ್ತ ಕಡೆ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ತೀರೋ ಆಗ ಮಾತ್ರ ನೀವೊಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗ್ತೀರಾ. ಮಾರ್ಕೆಟ್ ವಿರುದ್ಧ ಜಗಳ ಆಡೋದನ್ನ ನಿಲ್ಲಿಸಿ ಅದರ ಜೊತೆ ಹರಿಯೋದನ್ನ ಕಲಿಬೇಕು. ಹಾಗಾದ್ರೆ ನಮ್ಮ ಮನಸ್ಸಲ್ಲಿ ಎಷ್ಟೋ ತಪ್ಪು ಕಲ್ಪನೆಗಳು ನಮ್ಮ ಲಾಭಕ್ಕೆ ಅಡ್ಡಿಯಾಗ್ತಿದೆ ಅಲ್ವಾ? ಅದು ಯಾವ ರೀತಿ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ.
ಅಧ್ಯಾಯ 4 ಲಾಭ ಮತ್ತು ನಷ್ಟಕ್ಕೆ ಮಿತಿಯಿಲ್ಲ. ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸ್ನೇಹಿತರೆ, 4ನೇ ಅಧ್ಯಾಯಕ್ಕೆ ಸ್ವಾಗತ. ನಾವು ಟ್ರೇಡಿಂಗ್ಗೆ ಬರುವ ಮುಖ್ಯ ಕಾರಣ ಏನು ಹೇಳಿ? ದುಡ್ಡು. ಹೌದು, ಇಲ್ಲಿ ಎಷ್ಟು ಬೇಕಾದರೂ ದುಡ್ಡು ಮಾಡಬಹುದು ಅನ್ನೋ ಆಸೆ ನಮ್ಮನ್ನು ಇಲ್ಲಿಗೆ ಕರೆತಿರುತ್ತೆ. ಆದರೆ ಇದೇ ಅಪಾರವಾದ ಸಾಧ್ಯತೆ, ಅನ್ಲಿಮಿಟೆಡ್ ಪೊಟೆನ್ಷಿಯಲ್, ನಮ್ಮ ದೊಡ್ಡ ಶತ್ರು ಆಗುತ್ತೆ ಅಂತ ನಿಮಗೆ ಗೊತ್ತಾ? ಇದನ್ನು ಒಂದು ಸಿಂಪಲ್ ಉದಾಹರಣೆಯಲ್ಲಿ ನೋಡೋಣ. ನಾವೆಲ್ಲರೂ ಒಂದು ಕೆಲಸಕ್ಕೆ ಸೇರಿದರೆ ಅಥವಾ ಬಿಸ್ನೆಸ್ ಮಾಡಿದರೆ ನಮಗೆ ತಿಂಗಳ ಕೊನೆಗೆ ಎಷ್ಟು ಸಿಗಬಹುದು ಅನ್ನೋ ಒಂದು ಅಂದಾಜು ಇರುತ್ತೆ. ಉದಾಹರಣೆಗೆ, ಸಂಬಳ 30,000 ಅಥವಾ 50,000 ಫಿಕ್ಸ್ ಇರುತ್ತೆ. ನಮಗೆ ಗೊತ್ತಿದೆ ಇದಕ್ಕಿಂತ ಜಾಸ್ತಿ ಸಿಗಲ್ಲ ಅಂತ. ಸೊ ನಮ್ಮ ಮನಸ್ಸು ಅದಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ಇಲ್ಲಿ ಇಷ್ಟೇ ಸಿಗುತ್ತೆ ಅನ್ನೋ ಬೋರ್ಡು ಎಲ್ಲೂ ಹಾಕಿರಲ್ಲ. ನೀವು ಒಂದು ಟ್ರೇಡ್ನಲ್ಲಿ 5 ನಿಮಿಷದಲ್ಲಿ 5,000 ದುಡಿಯಬಹುದು, ಅಥವಾ ಅದೇ 5 ನಿಮಿಷದಲ್ಲಿ 50,000 ಕೂಡ ದುಡಿಯಬಹುದು. ಇಲ್ಲಿ ಮಾರ್ಕ್ ಡಗ್ಲಸ್ ಒಂದು ವಾರ್ನಿಂಗ್ ಕೊಡ್ತಾರೆ. ಯಾವಾಗ ಲಾಭಕ್ಕೆ ಮಿತಿ ಇರುವುದಿಲ್ಲವೋ ಆಗ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುವುದಿಲ್ಲ. ಸ್ವಲ್ಪ ಯೋಚಿಸಿ ನೋಡಿ. ನಿಮಗೆ ಟ್ರೇಡಿಂಗ್ನಲ್ಲಿ 2,000 ರೂಪಾಯಿ ಪ್ರಾಫಿಟ್ ಕಾಣಿಸ್ತಾ ಇರುತ್ತೆ. ಆಗ ನಿಮ್ಮ ಮನಸ್ಸು ಹೇಳುತ್ತೆ, ಇನ್ನೂ ಸ್ವಲ್ಪ ಕಾಯೋಣ, ಇದು 3,000 ಆಗಬಹುದು. ಅದು 3,000 ಆದಾಗ ಇನ್ನೂ ಜೋರಾಗಿ ಹೋಗ್ತಿದೆ, 5,000 ಆಗುವವರೆಗೂ ಬಿಡೋಣ ಅಂತ ಅನ್ಸುತ್ತೆ. ಕೊನೆಗೇನಾಗುತ್ತೆ? ಮಾರ್ಕೆಟ್ ಸಡನ್ನಾಗಿ ಕೆಳಗೆ ಬಿದ್ದು ಇದ್ದ ಲಾಭವೆಲ್ಲ ಹೋಗಿ ಲಾಸ್ ಆಗುತ್ತೆ. ಯಾಕೆ ಹೀಗಾಯ್ತು? ಯಾಕಂದ್ರೆ ಹೊರಗಿನ ಪ್ರಪಂಚದಲ್ಲಿ ಸಾಕು ಅಂತ ಹೇಳೋಕೆ ಲಿಮಿಟ್ಸ್ ಇದೆ. ಆದರೆ ಮಾರ್ಕೆಟ್ನಲ್ಲಿ ಸಾಕು ಅಂತ ಹೇಳೋಕೆ ಯಾವ ಲಿಮಿಟೂ ಇಲ್ಲ. ಆ ಲಿಮಿಟನ್ನು ಹಾಕಬೇಕಾಗಿರೋದು ನೀವೇ. ಅದೇ ರೀತಿ ಲಾಸ್ ಆಗುವಾಗ್ಲೂ ಅಷ್ಟೇ. ಲಾಸ್ ಆಗ್ತಾ ಇದ್ರೆ ಇಲ್ಲ ಮಾರ್ಕೆಟ್ ವಾಪಸ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಗೇಮ್ ಓವರ್ ಅಂತ ಹೇಳಲ್ಲ. ನಿಮ್ಮ ಅಕೌಂಟ್ 0 ಆಗುವವರೆಗೂ ಅದನ್ನ ನಡೀತಾನೇ ಇರುತ್ತೆ. ಸೊ ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಮಾರ್ಕೆಟ್ ನಿಮಗೆ ದುಡ್ಡು ಮಾಡೋಕೆ ಅಪಾರವಾದ ಅವಕಾಶ ಕೊಡುತ್ತೆ ನಿಜ. ಆದರೆ ಅದೇ ರೀತಿ ನಿಮ್ಮನ್ನ ಪೂರ್ತಿ ಹಾಳು ಮಾಡೋಕ್ಕೂ ಅವಕಾಶ ಕೊಡುತ್ತೆ. ಹಾಗಾಗಿ ಟ್ರೇಡ್ ತಗೊಳ್ಳೋಕ್ಕೂ ಮುಂಚೆನೇ ನನಗೆ ಇಷ್ಟು ಬಂದ್ರೆ ಸಾಕು ಮತ್ತು ಇಷ್ಟು ಹೋದ್ರೆ ನಾನು ನಿಲ್ಲಿಸ್ತೀನಿ ಅನ್ನೋ ಗೆರೆ ಎಳ್ಕೊಳ್ಳೋದು ತುಂಬ ಮುಖ್ಯ. ಯಾರು ಈ ಗೆರೆಯನ್ನು ದಾಟ್ತಾರೋ ಅವರು ಜೂಜುಕೋರರು. ಯಾರು ಗೆರೆಯ ಒಳಗಡೆ ಆಡ್ತಾರೋ ಅವರೇ ನಿಜವಾದ ಟ್ರೇಡರ್ಸ್. ಹಾಗಾದರೆ ನಾವು ಮಾರ್ಕೆಟ್ ಬಗ್ಗೆ ಇಟ್ಟುಕೊಂಡಿರೋ ತಪ್ಪು ಕಲ್ಪನೆಗಳನ್ನು ಸರಿ ಮಾಡಿಕೊಳ್ಳೋದು ಹೇಗೆ? ನಮ್ಮ ಹಳೆಯ ಅನುಭವಗಳು ಇಲ್ಲಿ ಹೇಗೆ ಅಡ್ಡಿ ಬರ್ತಿದೆ? ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಬನ್ನಿ 5ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 5 ಗ್ರಹಿಕೆಯ ಡೈನಾಮಿಕ್ಸ್, ದ ಡೈನಾಮಿಕ್ಸ್ ಆಫ್ ಪರ್ಸೆಪ್ಷನ್. ಸ್ನೇಹಿತರೆ, 5ನೇ ಅಧ್ಯಾಯಕ್ಕೆ ಸ್ವಾಗತ. ಇದು ಸ್ವಲ್ಪ ಆಳವಾದ ವಿಷಯ, ಆದರೆ ಟ್ರೇಡಿಂಗ್ನಲ್ಲಿ ತುಂಬ ಮುಖ್ಯವಾದದ್ದು. ಒಮ್ಮೆ ಯೋಚಿಸಿ, ಒಂದೇ ಮಾರ್ಕೆಟ್ ಚಾರ್ಟನ್ನು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಆದರೆ ಒಬ್ಬರಿಗೆ ಅದು ಖರೀದಿ ಮಾಡುವ ಅವಕಾಶದ ಥರ ಕಾಣುತ್ತೆ, ಇನ್ನೊಬ್ಬರಿಗೆ ಅದೇ ಚಾರ್ಟ್ ಮಾರಾಟ ಮಾಡುವ ಅವಕಾಶದ ಥರ ಕಾಣುತ್ತೆ. ಚಾರ್ಟ್ ಒಂದೇ ಇದ್ರೂ ನೋಡುವ ರೀತಿ ಯಾಕೆ ಬೇರೆ ಬೇರೆ? ಇದಕ್ಕೆ ಕಾರಣ ನಮ್ಮ ಹಳೆಯ ಅನುಭವಗಳು, ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಮಾರ್ಕ್ ಡಗ್ಲಸ್ ಇಲ್ಲೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಒಂದು ಮಗು ಇದೆ ಅಂದ್ಕೊಳ್ಳಿ. ಆ ಮಗುವಿಗೆ ಒಂದು ನಾಯಿ ಜೋರಾಗಿ ಕಚ್ಚಿಬಿಡುತ್ತೆ. ಆ ಮಗುವಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ, ಭಯ ಆಗುತ್ತೆ. ಈಗ ಆ ಮಗುವಿನ ಮನಸ್ಸಿನಲ್ಲಿ ಏನಾಗುತ್ತೆ? ಎಲ್ಲ ನಾಯಿಗಳು ಕೆಟ್ಟದ್ದು, ಅವು ಕಚ್ಚುತ್ತವೆ ಅನ್ನೋ ಒಂದು ನಂಬಿಕೆ ಫಿಕ್ಸ್ ಆಗ್ಬಿಡುತ್ತೆ. ಮುಂದಿನ ಬಾರಿ ಆ ಮಗು ಎಲ್ಲೇ ನಾಯಿಯನ್ನು ನೋಡಿದ್ರೂ, ಆ ನಾಯಿ ಸುಮ್ಮನೆ ಕುಳಿತಿದ್ರೂ ಕೂಡ ಮಗುವಿಗೆ ಭಯ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಆ ನಾಯಿ ಭಯಾನಕವಾಗಿಲ್ಲ, ಆದರೆ ಮಗುವಿನ ಮನಸ್ಸು ಆ ನಾಯಿಯನ್ನು ಭಯಾನಕವಾಗಿ ನೋಡುತ್ತಿದೆ. ಟ್ರೇಡಿಂಗ್ನಲ್ಲೂ ಹೀಗೆ ಆಗುತ್ತೆ ಸ್ನೇಹಿತರೆ. ನೀವು ಕಳೆದ ಬಾರಿ ಒಂದು ಬ್ರೇಕ್ಔಟ್ ಟ್ರೇಡ್ ತಗೊಂಡು ದೊಡ್ಡ ಲಾಸ್ ಮಾಡ್ಕೊಂಡಿದ್ರಿ ಅಂದ್ಕೊಳ್ಳಿ. ಆ ಲಾಸ್ ನಿಮಗೆ ತುಂಬ ನೋವು ಕೊಟ್ಟಿರುತ್ತೆ. ಈಗ ಇವತ್ತು ಮಾರ್ಕೆಟ್ನಲ್ಲಿ ಮತ್ತೆ ಅದೇ ತರಹದ ಒಂದು ಸೂಪರ್ ಬ್ರೇಕ್ಔಟ್ ಕಾಣಿಸುತ್ತೆ. ಆದರೆ ನೀವು ಟ್ರೇಡ್ ತಗೊಳ್ಳಕ್ಕೆ ಹಿಂಜರಿತೀರಾ. ನಿಮ್ಮ ಕೈ ನಡುಗುತ್ತೆ. ಅಯ್ಯೋ, ಮತ್ತೆ ಲಾಸ್ ಆದ್ರೆ ಅಂತ ಭಯ ಬರುತ್ತೆ. ಇಲ್ಲಿ ಮಾರ್ಕೆಟ್ ನಿಮಗೆ ಭಯ ಹುಟ್ಟಿಸ್ತಾ ಇದೆಯಾ? ಇಲ್ಲ, ಮಾರ್ಕೆಟ್ ಸುಮ್ಮನೆ ಚಲಿಸ್ತಾ ಇದೆ. ಆ ಭಯ ಇರೋದು ಮಾರ್ಕೆಟ್ನಲ್ಲಲ್ಲ, ಅದಿರೋದು ನಿಮ್ಮ ನೆನಪಿನಲ್ಲಿ. ಮಾರ್ಕ್ ಡಗ್ಲಸ್ ಹೇಳ್ತಾರೆ, ನಾವು ಮಾರ್ಕೆಟನ್ನು ಅದು ಇದ್ದ ಹಾಗೆ ನೋಡಲ್ಲ, ನಾವು ನಮ್ಮ ಭಯ ಮತ್ತು ಆಸೆಗಳ ಕನ್ನಡಕ ಹಾಕಿಕೊಂಡು ನೋಡ್ತೀವಿ. ಲಾಸ್ ಆದಾಗ ಮಾರ್ಕೆಟ್ ರಾಕ್ಷಸನ ಥರ ಕಾಣುತ್ತೆ.
ಪ್ರಾಫಿಟ್ ಆದಾಗ ಅದೇ ಮಾರ್ಕೆಟ್ ದೇವತೆ ಥರ ಕಾಣುತ್ತೆ. ಆದರೆ ಸತ್ಯ ಏನಂದ್ರೆ ಮಾರ್ಕೆಟ್ ಕೇವಲ ಅಂಕಿಅಂಶಗಳು, ಡೇಟಾ, ಅದು ತಟಸ್ಥ. ಸೊ ಈ ಅಧ್ಯಾಯದ ಪಾಠ ಇಷ್ಟೇ. ನಿಮ್ಮ ಹಳೆಯ ಲಾಸ್ ಅಥವಾ ಹಳೆಯ ನೋವಿನ ಅನುಭವವನ್ನು ಇಂದಿನ ಟ್ರೇಡ್ ಮೇಲೆ ಹಾಕಬೇಡಿ. ಪ್ರತಿಯೊಂದು ಟ್ರೇಡ್ ಕೂಡ ಹೊಸದು, ಯುನೀಕ್. ಹೋದ ಸಲ ಲಾಸ್ ಆಯಿತು ಅಂತ ಈ ಸಲನೂ ಲಾಸ್ ಆಗೇ ಆಗುತ್ತೆ ಅನ್ನೋದು ಸುಳ್ಳು. ನಮ್ಮ ಹಳೆಯ ಕನ್ನಡಿ ತೆಗೆದು ಮಾರ್ಕೆಟನ್ನು ಫ್ರೆಶ್ ಆಗಿ ನೋಡೋದನ್ನು ಕಲಿಬೇಕು. ಹಾಗಾದರೆ ನಮ್ಮ ಈ ಹಳೆಯ ನಂಬಿಕೆಗಳನ್ನು ಬದಲಾಯಿಸೋದು ಹೇಗೆ? ಮಾರ್ಕೆಟ್ ಬಗ್ಗೆ ನಾವು ಯಾವ ರೀತಿ ಹೊಸ ದೃಷ್ಟಿಕೋನ ಬೆಳೆಸ್ಕೊಳ್ಬೇಕು? ಅದನ್ನು 6ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 6: ಮಾರುಕಟ್ಟೆಯ ದೃಷ್ಟಿಕೋನ, ದ ಮಾರ್ಕೆಟ್ಸ್ ಪರ್ಸ್ಪೆಕ್ಟಿವ್. ಸ್ನೇಹಿತರೆ, 6ನೇ ಅಧ್ಯಾಯಕ್ಕೆ ಸ್ವಾಗತ. ನಾವು ಟ್ರೇಡಿಂಗ್ ಮಾಡುವಾಗ ಹೆಚ್ಚಾಗಿ ನಂಬುವುದು ಏನನ್ನು? ಚಾರ್ಟ್ಸ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಮತ್ತು ಇಂಡಿಕೇಟರ್ಸ್ ಅಲ್ವಾ? ಇಲ್ಲಿ ಸಪೋರ್ಟ್ ಇದೆ, ಅದಕ್ಕೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಲೇಬೇಕು ಅಂತ ನಾವು ಅನ್ಕೊಳ್ತೀವಿ. ಆದರೆ ಎಷ್ಟೋ ಸಲ ಆ ಸಪೋರ್ಟ್ ಲೈನ್ ಮುರಿದು ಮಾರ್ಕೆಟ್ ಕೆಳಗೆ ಬಿದ್ದುಬಿಡುತ್ತೆ. ಆಗ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ ಕೆಲಸ ಮಾಡಲ್ಲ ಅಂತ ಬೈಕೊಳ್ತೀವಿ. ಆದರೆ ಮಾರ್ಕ್ ಡಗ್ಲಸ್ ಈ ಅಧ್ಯಾಯದಲ್ಲಿ ಒಂದು ಆಘಾತಕಾರಿ ಸತ್ಯ ಹೇಳ್ತಾರೆ. ಬೆಲೆಯನ್ನು ಬದಲಾಯಿಸುವುದು ಚಾರ್ಟ್ ಅಥವಾ ಪ್ಯಾಟರ್ನ್ ಅಲ್ಲ, ಬೆಲೆಯನ್ನು ಬದಲಾಯಿಸುವುದು ಮನುಷ್ಯರು. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ. ಮಾರ್ಕೆಟ್ ಅಂದ್ರೆ ಏನು? ಅದು ಲಕ್ಷಾಂತರ ಟ್ರೇಡರ್ಸ್ ಸೇರಿ ಆಡುವ ಆಟ. ಬೆಲೆ ಮೇಲೆ ಹೋಗ್ತಿದೆ ಅಂದ್ರೆ ಅಲ್ಲಿ ಯಾರೋ ಒಬ್ರು ಅಥವಾ ಗುಂಪು ಈ ಬೆಲೆಗೆ ಕೊಂಡುಕೊಳ್ಳಲು ನಾನು ರೆಡಿ ಇದ್ದೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಲೇಖಕರು ಒಂದು ಡೇಂಜರಸ್ ಪಾಯಿಂಟ್ ಹೇಳ್ತಾರೆ. ನಿಮ್ಮ ಟ್ರೇಡನ್ನು ಹಾಳು ಮಾಡಲು ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಕುಳಿತಿರುವ ಕೇವಲ ಒಬ್ಬ ಟ್ರೇಡರ್ ಸಾಕು. ಉದಾಹರಣೆಗೆ, ನೀವು ಒಂದು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಬೈ ಮಾಡಿದ್ದೀರಾ. ಚಾರ್ಟ್ ತುಂಬಾ ಚೆನ್ನಾಗಿದೆ, ಪ್ರಪಂಚದ ಎಲ್ಲಾ ಟ್ರೇಡರ್ಸ್ ಬೈ ಮಾಡುತ್ತಿದ್ದಾರೆ. ಆದರೆ ಎಲ್ಲೋ ಒಬ್ಬ ದೊಡ್ಡ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಇದ್ದಾನೆ. ಅವನ ಹತ್ತಿರ ಸಾವಿರಾರು ಕೋಟಿ ರೂಪಾಯಿ ಇದೆ. ಅವನಿಗೆ ಆ ಸ್ಟಾಕ್ ಇಷ್ಟ ಆಗಿಲ್ಲ. ಅವನು ಸಡನ್ ಆಗಿ ಸೆಲ್ ಮಾಡಲು ಶುರು ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಚಾರ್ಟ್, ನಿಮ್ಮ ಪ್ಯಾಟರ್ನ್, ನಿಮ್ಮ ಅನಾಲಿಸಿಸ್ ಎಲ್ಲವೂ ಒಂದೇ ಸೆಕೆಂಡಲ್ಲಿ ಫೇಲ್ ಆಗುತ್ತೆ. ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಇದರಿಂದ ನಾವು ಕಲಿಯಬೇಕಾದ ಪಾಠ ಏನು? ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಕೇವಲ ಹಿಂದೆ ಏನಾಗಿದೆ ಮತ್ತು ಮುಂದೆ ಏನಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಮಾತ್ರ ತೋರಿಸುತ್ತೆ. ಆದರೆ ಮುಂದೆ ಏನಾಗೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡಲು ಅದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಾಳೆ ಬೆಳಿಗ್ಗೆ ಯಾರು ಬಂದು ಮಾರ್ಕೆಟ್ನಲ್ಲಿ ಎಷ್ಟು ದುಡ್ಡು ಹಾಕ್ತಾರೆ ಅಂತ ಚಾರ್ಟ್ಗೆ ಗೊತ್ತಿರಲ್ಲ. ಸೊ ಮಾರ್ಕ್ ಡಗ್ಲಸ್ ಹೇಳೋದು ಇಷ್ಟೇ: ನನಗೆ ಮಾರ್ಕೆಟ್ ಬಗ್ಗೆ ಎಲ್ಲಾ ಗೊತ್ತು, ಮುಂದೆ ಹೀಗೆ ಆಗುತ್ತೆ ಅಂತ ಭವಿಷ್ಯ ಹೇಳೋದನ್ನ ನಿಲ್ಲಿಸಿ. ಬದಲಾಗಿ ಮಾರ್ಕೆಟ್ನಲ್ಲಿ ಏನು ಬೇಕಾದರೂ ಆಗಬಹುದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋ ಸತ್ಯವನ್ನ ಒಪ್ಪಿಕೊಳ್ಳಿ. ಯಾವಾಗ ನೀವು ಏನು ಬೇಕಾದರೂ ಆಗಬಹುದು ಅಂತ ಒಪ್ಪಿಕೊಳ್ತೀರೋ ಆಗ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋಕೆ ಶುರು ಮಾಡ್ತೀರಾ. ಸ್ಟಾಪ್ ಲಾಸ್ ಹಾಕ್ತೀರಾ. ಯಾಕೆ ಅಂದರೆ ನಿಮಗೆ ಗೊತ್ತು, ನಿಮ್ಮ ಅನಾಲಿಸಿಸ್ ಎಷ್ಟೇ ಪಕ್ಕಾ ಇದ್ರೂ ಯಾರೋ ಒಬ್ಬ ಬಂದು ಅದನ್ನು ಹಾಳು ಮಾಡಬಹುದು. ಇದು ಮಾರ್ಕೆಟ್ನ ದೃಷ್ಟಿಕೋನ. ಹಾಗಾದ್ರೆ ಟ್ರೇಡರ್ ಆಗಿ ನಮ್ಮ ಎಡ್ಜ್ ಅಥವಾ ಗೆಲ್ಲುವ ಅವಕಾಶವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ಅದನ್ನ ಮುಂದಿನ 7ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 7: ಟ್ರೇಡರ್ನ ಎಡ್ಜ್, ಸಂಭವನೀಯತೆಯಲ್ಲಿ ಯೋಚಿಸುವುದು. ಸ್ನೇಹಿತರೆ, 7ನೇ ಅಧ್ಯಾಯಕ್ಕೆ ಸ್ವಾಗತ. ಇಲ್ಲಿ ಮಾರ್ಕ್ ಡಗ್ಲಾಸ್ ಒಂದು ವಿಚಿತ್ರವಾದ ಆದರೆ ಸತ್ಯವಾದ ಮಾತನ್ನು ಹೇಳ್ತಾರೆ. ಹಣ ಮಾಡಲು ಮುಂದೆ ಏನಾಗುತ್ತದೆ ಎಂದು ನಿಮಗೆ ತಿಳಿಯುವ ಅವಶ್ಯಕತೆಯೇ ಇಲ್ಲ. ಕೇಳೋಕೆ ಶಾಕ್ ಆಗ್ತಿದೆ ಅಲ್ವಾ? ನಾವು ಅನ್ಕೊಂಡಿರೋದೇನು? ಯಾರಿಗೆ ಮಾರ್ಕೆಟ್ ಬಗ್ಗೆ ಹೆಚ್ಚು ಗೊತ್ತಿರುತ್ತೋ, ಯಾರು ಮುಂದಿನ ಮೂವ್ ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವರು ಮಾತ್ರ ದುಡ್ಡು ಮಾಡ್ತಾರೆ ಅಂತ. ಆದರೆ ಅದು ತಪ್ಪು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಲೇಖಕರು ಕ್ಯಾಸಿನೋ ಉದಾಹರಣೆ ಕೊಡ್ತಾರೆ. ಕ್ಯಾಸಿನೋ ಮಾಲೀಕರು ಕೋಟಿ ಕೋಟಿ ಹಣ ಮಾಡ್ತಾರೆ. ಆದರೆ ಅವರಿಗೆ ಪ್ರತಿಯೊಂದು ಕಾರ್ಡ್ ಗೇಮ್ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಗೊತ್ತಿರುತ್ತಾ? ಇಲ್ಲ. ಪ್ರತಿಯೊಂದು ಗೇಮ್ನ ರಿಸಲ್ಟ್ ಅವರಿಗೆ ಗೊತ್ತಿಲ್ಲ ಅಂದ್ರೂ ದಿನದ ಕೊನೆಗೆ ಅವರು ಲಾಭದಲ್ಲೇ ಇರ್ತಾರೆ. ಹೇಗೆ? ಯಾಕಂದ್ರೆ ಅವರಿಗೆ ಗಣಿತದ ಮೇಲೆ ನಂಬಿಕೆ ಇದೆ. ಅವರಿಗೆ ಗೊತ್ತು, ನನ್ನ ಹತ್ತಿರ ಒಂದು ಅಡ್ವಾಂಟೇಜ್ ಇದೆ. 100 ಜನ ಆಟ ಆಡಿದ್ರೆ ಅದರಲ್ಲಿ 45 ಜನ ಗೆಲ್ಲಬಹುದು, ಆದರೆ 55 ಜನ ಸೋಲ್ತಾರೆ. ಆ 55 ಜನರ ಹಣ ನನ್ನ ಜೇಬಿಗೆ ಬರುತ್ತೆ. ಒಂದು ಆಟದಲ್ಲಿ ಸೋತ್ರೆ ಕ್ಯಾಸಿನೋ ಮಾಲೀಕ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವನ ಫೋಕಸ್ ಒಂದು ಆಟದ ಮೇಲಿಲ್ಲ, ಅವನ ಫೋಕಸ್ ಒಂದು ಸೀರೀಸ್ ಮೇಲೆ ಇದೆ. ಟ್ರೇಡರ್ಸ್ ಆಗಿ ನಾವು ಮಾಡಬೇಕಾಗಿರೋದು ಇದನ್ನೇ. ನಾವೇನ್ ಮಾಡ್ತೀವಿ? ಒಂದು ಟ್ರೇಡ್ ಲಾಸ್ ಆದ ತಕ್ಷಣ ಅಯ್ಯೋ ನನ್ನ ಸ್ಟ್ರಾಟಜಿ ಸರಿಯಿಲ್ಲ ಅಂತ ಅದನ್ನು ಬದಲಾಯಿಸ್ತೀವಿ ಅಥವಾ ಡಿಪ್ರೆಷನ್ಗೆ ಹೋಗ್ತೀವಿ.
ನಾವು ಪ್ರತಿ ಟ್ರೇಡನ್ನು ಜೀವನ ಅಥವಾ ಮರಣ ಅನ್ನೋ ಥರ ನೋಡ್ತೀವಿ. ಆದರೆ ಪ್ರೊಫೆಷನಲ್ ಟ್ರೇಡರ್ಸ್ ಹಾಗಲ್ಲ. ಅವರಿಗೆ ಗೊತ್ತು, ನನ್ನ ಸ್ಟ್ರಾಟಜಿ ಪ್ರಕಾರ ನಾನು 10 ಟ್ರೇಡ್ ತಗೊಂಡ್ರೆ ಅದರಲ್ಲಿ 6 ವಿನ್ ಆಗ್ತೀನಿ, 4 ಲಾಸ್ ಆಗ್ತೀನಿ. ಪರವಾಗಿಲ್ಲ, ಆ 4 ಲಾಸ್ ಹೋದ್ರೂ ಉಳಿದ 6 ಟ್ರೇಡ್ ನನಗೆ ದೊಡ್ಡ ಲಾಭ ತಂದುಕೊಡುತ್ತೆ. ಸೊ ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಟ್ರೇಡಿಂಗ್ ಅಂದ್ರೆ ಭವಿಷ್ಯ ಹೇಳೋದಲ್ಲ. ಟ್ರೇಡಿಂಗ್ ಅಂದ್ರೆ ಕೇವಲ ಪ್ರಾಬಬಿಲಿಟಿ. ಒಂದು ಟ್ರೇಡ್ ಲಾಸ್ ಆದರೆ ಬೇಜಾರು ಮಾಡ್ಕೋಬೇಡಿ, ಅದು ಜಸ್ಟ್ ಬಿಸ್ನೆಸ್ ಎಕ್ಸ್ಪೆನ್ಸ್. ಮುಂದಿನ 20 ಟ್ರೇಡ್ಗಳಲ್ಲಿ ಎಷ್ಟು ಗೆಲ್ತೀನಿ ಅನ್ನೋದರ ಮೇಲೆ ಫೋಕಸ್ ಮಾಡಿ. ಯಾವಾಗ ನೀವು ನನಗೆ ರಿಸಲ್ಟ್ ಗೊತ್ತಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತೀರೋ ಆಗ ನಿಮ್ಮ ಮನಸ್ಸಿನ ಮೇಲಿನ ಭಾರ ಕಡಿಮೆಯಾಗುತ್ತೆ, ನೀವು ಫ್ರೀಯಾಗಿ ಟ್ರೇಡ್ ಮಾಡ್ತೀರಾ. ಇದು ಟ್ರೇಡರ್ಸ್ ಎಡ್ಜ್. ಹಾಗಾದರೆ ಈ ಭಾಗದ ಕೊನೆಯ ಅಧ್ಯಾಯದಲ್ಲಿ ನಾವು ನಮ್ಮ ನಂಬಿಕೆಗಳನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅನ್ನೋದನ್ನ 8ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 8. ನಿಮ್ಮ ನಂಬಿಕೆಗಳೇ ನಿಮ್ಮ ಶತ್ರು. ವರ್ಕಿಂಗ್ ವಿತ್ ಯೋರ್ ಬಿಲೀವ್ಸ್. ಸ್ನೇಹಿತರೆ, ಈ ಮೊದಲ ಭಾಗದ ಕೊನೆ ಅಧ್ಯಾಯಕ್ಕೆ ಸ್ವಾಗತ. ಇಲ್ಲಿಯವರೆಗೂ ನಾವು ನೋಡಿದ್ದು ಮಾರ್ಕೆಟ್ ಹೇಗಿದೆ ಅಂತ. ಆದರೆ 8ನೇ ಅಧ್ಯಾಯದಲ್ಲಿ ಮಾರ್ಕ್ ಡಗ್ಲೆಸ್ ಅವರು ಕನ್ನಡಿಯನ್ನ ನಮ್ಮ ಕಡೆಗೆ ತಿರುಗಿಸ್ತಾರೆ. ಒಂದು ಸಿಂಪಲ್ ಪ್ರಶ್ನೆ. ನಿಮಗೆ ಟ್ರೇಡಿಂಗ್ ರೂಲ್ಸ್ ಗೊತ್ತು, ಸ್ಟ್ರಾಟಜಿ ಗೊತ್ತು, ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತು. ಆದರೂ ಲೈವ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡುವಾಗ ಯಾಕೆ ಕೈ ನಡುಗುತ್ತೆ, ಯಾಕೆ ತಪ್ಪು ಮಾಡ್ತೀರಾ? ಇದಕ್ಕೆ ಕಾರಣ ನಿಮ್ಮ ನಂಬಿಕೆಗಳು, ಬಿಲೀವ್ಸ್. ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಕೆಲವು ನಂಬಿಕೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ವಿರುದ್ಧ ಕೆಲಸ ಮಾಡ್ತವೆ. ಉದಾಹರಣೆಗೆ, ಹಣ ಗಳಿಸುವುದು ತುಂಬಾ ಕಷ್ಟ, ತಪ್ಪು ಮಾಡುವುದು ಕೆಟ್ಟದ್ದು, ನಾನು ಯಾವಾಗಲೂ ಸರಿಯಾಗಿರಬೇಕು. ಈ ನಂಬಿಕೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಸರಿ ಇರಬಹುದು, ಆದರೆ ಮಾರ್ಕೆಟ್ನಲ್ಲಿ ಇವೇ ನಂಬಿಕೆಗಳು ನಮ್ಮನ್ನು ಸೋಲಿಸುತ್ತವೆ. ಲೇಖಕರು ಹೇಳ್ತಾರೆ, ಮಾರುಕಟ್ಟೆಯ ಸತ್ಯವನ್ನ ನೋಡಲು ನೀವು ನಿಮ್ಮ ಕಣ್ಣಿಗೆ ಹಾಕಿಕೊಂಡಿರುವ ಹಳೆಯ ಕನ್ನಡಕವನ್ನು ತೆಗೆಯಲೇಬೇಕು. ನೀವು ಹಣ ಗಳಿಸುವುದು ಕಷ್ಟ ಅಂತ ನಂಬಿದ್ರೆ ಮಾರ್ಕೆಟ್ ನಿಮಗೆ ಸುಲಭವಾಗಿ ಹಣ ಕೊಡುವಾಗಲೂ ನೀವು ಅದನ್ನು ಸಂಶಯದಿಂದ ನೋಡ್ತೀರಾ, ಆ ಅವಕಾಶವನ್ನು ಕಳೆದುಕೊಳ್ತೀರಾ. ನೀವು ತಪ್ಪು ಮಾಡುವುದು ಕೆಟ್ಟದ್ದು ಅಂತ ನಂಬಿದ್ರೆ ಚಿಕ್ಕ ಲಾಸ್ ಆದರೂ ಅದನ್ನು ಒಪ್ಕೊಳ್ಳೋಕ್ಕೆ ನಿಮ್ಮ ಅಹಂ ಬಿಡಲ್ಲ. ಇಲ್ಲ, ಮಾರ್ಕೆಟ್ ವಾಪಸ್ ಬರುತ್ತೆ ಅಂತ ಕಾಯ್ದು ದೊಡ್ಡ ಲಾಸ್ ಮಾಡ್ಕೊಳ್ತೀರಾ. ಸೊ ಈ ಅಧ್ಯಾಯದ ಅಂತಿಮ ಪಾಠ ಇಷ್ಟೇ. ನೀವು ಟ್ರೇಡಿಂಗ್ನಲ್ಲಿ ಯಶಸ್ವಿ ಆಗಬೇಕು ಅಂದರೆ ಮಾರ್ಕೆಟ್ ಬದಲಾಗುವ ಅವಶ್ಯಕತೆ ಇಲ್ಲ, ಸ್ಟ್ರಾಟಜಿ ಬದಲಾಗುವ ಅವಶ್ಯಕತೆ ಇಲ್ಲ. ನೀವು ಬದಲಾಗಬೇಕು. ನಿಮ್ಮ ಹಳೆಯ ಸಾಫ್ಟ್ವೇರ್ ಡಿಲೀಟ್ ಮಾಡಿ ಮಾರ್ಕೆಟ್ಗೆ ಬೇಕಾದ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಆದರೆ ಇದನ್ನು ಮಾಡೋದು ಹೇಗೆ? ಭಯವನ್ನ ಪೂರ್ತಿಯಾಗಿ ತೆಗೆದುಹಾಕುವುದು ಹೇಗೆ? ನಮ್ಮ ಮನಸ್ಸನ್ನ ಒಬ್ಬ ವಿನ್ನರ್ ಥರ ಯೋಚನೆ ಮಾಡುವ ಹಾಗೆ ಟ್ರೈನಿಂಗ್ ಕೊಡೋದು ಹೇಗೆ? ಇದಕ್ಕೆ ಉತ್ತರ ಇರೋದು ನಮ್ಮ ಮುಂದಿನ ಭಾಗದಲ್ಲಿ. ಸ್ನೇಹಿತರೆ, ಇಲ್ಲಿಗೆ ದ ಡಿಸಿಪ್ಲಿನ್ ಟ್ರೇಡರ್ ಪುಸ್ತಕದ ಮೊದಲ ಭಾಗ ಮುಕ್ತಾಯವಾಯಿತು. ನಾವಿವತ್ತು ಕೇವಲ ಸಮಸ್ಯೆಗಳನ್ನು ನೋಡಿದಿವಿ, ಆದರೆ ನೆನಪಿರ್ಲಿ, ಅರ್ಧಂಬರ್ಧ ಜ್ಞಾನ ಯಾವತ್ತೂ ಅಪಾಯಕಾರಿ. ಟ್ರೇಡಿಂಗ್ನಲ್ಲಿ ನೀವು ನಿಜವಾಗ್ಲೂ ಹಣ ಮಾಡಬೇಕು ಅಂದರೆ ಕೇವಲ ಅನಾಲಿಸಿಸ್ ಬಂದರೆ ಸಾಲದು, ಮೈಂಡ್ಸೆಟ್ ಸ್ಟ್ರಾಂಗ್ ಇರಬೇಕು. ಆ ಸ್ಟ್ರಾಂಗ್ ಮೈಂಡ್ಸೆಟ್ ಅಂದರೆ ಏನು, ಶೇರ್ ಮಾರ್ಕೆಟ್ನಲ್ಲಿ ಭಯ ಇಲ್ಲದೆ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಭಾಗ 2ರಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಅದು ನಿಮ್ಮ ಟ್ರೇಡಿಂಗ್ ಕೆರಿಯರನ್ನೇ ಬದಲಾಯಿಸಬಲ್ಲ ಪವರ್ಫುಲ್ ವಿಡಿಯೋ. ಸ್ನೇಹಿತರೆ, ಪ್ರಪಂಚದ ಬೆಸ್ಟ್ ನಾಲೆಡ್ಜನ್ನು ನಮ್ಮ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ತರಬೇಕು ಅನ್ನೋದೇ ಈ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ನ ಮುಖ್ಯ ಉದ್ದೇಶ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಇನ್ನಷ್ಟು ಒಳ್ಳೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ನೀಡುತ್ತೆ. ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ನೀವು ಎದುರಿಸುತ್ತಿರುವ ದೊಡ್ಡ ಚಾಲೆಂಜ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಈಗ ಅಸಲಿ ಆಟ ಶುರು. ಭಾಗ 2ರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಮಿಸ್ ಮಾಡ್ಕೋಬೇಡಿ. ಈಗಲೇ ಲಿಂಕ್ ಕ್ಲಿಕ್ ಮಾಡಿ ನೇರವಾಗಿ ಭಾಗ 2ರಲ್ಲಿ ಸಿಗೋಣ. ಧನ್ಯವಾದಗಳು.